ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮ್ಮ ಒಂದು ಆ ಕಡೆ ಇದೆ ಚರ್ಚೆ ಆಯ್ತಾ ಮತ್ತೇನೋ ಭೇಟಿ ಆಗ್ತೀವಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರು ಹೈಕಮಾಂಡ್? ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಶನ್ಸ್ ಪ್ಲಸ್ ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು ಅಂದ್ರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಇವಾಗ ಏನೋ ಒಂದು ಅನೌನ್ಸ್ಮೆಂಟ್ ಆಗಿದೆ ಬಿಜೆಪಿ ನಮ್ಮ ಮಿತ್ರ ಪಕ್ಷದ ಕಡೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ಅವರು ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿ ಅವರು ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ಉತ್ತರ ಸಿಗುತ್ತೆ, ತೆರೆ ಎಳಿತಾರೆ ಅಂತ ಜೆಡಿಎಸ್ ನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಸಿಬಿಐ ಚುನಾವಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಹಳ ಸ್ಪಷ್ಟವಾದಂತ ಒಂದು ಡೈರೆಕ್ಷನ್ಸ್ ಆರ್ಡರ್ಸ್ ಇದ್ರು ಕೂಡ ಇಲ್ಲಿವರೆಗೂ ತಾವು ಹೇಳಿದಂಗೆ ಜಿಬಿಎ ಚುನಾವಣೆ ಇವತ್ತು ನಡೆಯುತ್ತೆ, ನಾಳೆ ದಿನಾಂಕ ಘೋಷಣೆ ನಿಗದಿ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಬಹುಶಃ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಕೂಡ ಜಿಬಿಎ ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದಕ್ಕೆ ಯಾವುದೇ ಪೂರಕವಾದಂತ ಹೆಜ್ಜೆಗಳು ಇಡದೇ ಇರೋದು ನೋಡಿದ್ರೆ ಇನ್ನೊಂದ್ ಕಡೆ ಅವರ ರಾಜಕೀಯದ ಹಿನ್ನಡೆಗೆ ಜಿಬಿಎ ಚುನಾವಣೆ ಕಾರಣ ಆಗುತ್ತೆ ಅಂತಕ್ಕಂಥ ಆತಂಕ ಅವರು ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ಆಯಾ ಕಾಲಘಟ್ಟಕ್ಕೆ ಚುನಾವಣೆಗಳು ಕಂಡಕ್ಟ್ ಆಗದೆ ಹೋಗಿ ಈಗಾಗಲೇ ಬಿಬಿಎಂಪಿ ಅಂತಕ್ಕಂಥದ್ದನ್ನ ಹೆಸರು ಬದಲಾವಣೆ ಮಾಡಿದ್ರು, ಜಿಬಿಎ ಅಂತ ಹೇಳಿದ್ರು. 11 ವರ್ಷ ಆಗಿದೆ, ಇಲ್ಲಿವರೆಗೂ ಚುನಾವಣೆಗಳು ಕಂಡಕ್ಟ್ ಆಗಿಲ್ಲ. ಚುನಾವಣೆಗಳು ಕಂಡಕ್ಟ್ ಆಗ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಆಯಾ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಇವತ್ತು ಚುನಾಯಿತಿ ಪ್ರತಿನಿಧಿಗಳು ಅಂತಕ್ಕಂಥದ್ದು ಏನ್ ಆಯ್ಕೆಯಾಗಿ ಅವ್ರ ಮೂಲಕ ವಾರ್ಡ್ಗಳಲ್ಲಿ ಕೆಲಸಗಳು ನಡಿಬೇಕಾಗ್ತದೆ. ಅವೆಲ್ಲ ಕೂಡ ಸ್ಥಗಿತ ಆಗಿದೆ. ಅಂತಿಮವಾಗಿ ಇವತ್ತು ಅಧಿಕಾರಿಗಳನ್ನ ಯಾರು ಕೂಡ ಪ್ರಶ್ನೆ ಮಾಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಹೊಸಬ್ರಿಗೆ ಅವಕಾಶ ಸಿಗ್ಬೇಕು, ಹೊಸಬ್ರು ರಾಜಕಾರಣಕ್ಕೆ ಬರ್ಬೇಕು ಅಂತಕ್ಕಂಥ ಚರ್ಚೆ ಅನೇಕ ರಾಜಕೀಯ ಪಕ್ಷಗಳು ಆಯಾ ವೇದಿಕೆಗಳು ಚರ್ಚೆ ಮಾಡ್ತಾರೆ. ಆದ್ರೆ ಹೊಸ ತಲೆಮಾರಿಗೆ ಅವಕಾಶ ಸಿಗ್ಬೇಕು ಅಂದ್ರೆ ಸ್ಥಳೀಯ ಚುನಾವಣೆಗಳು ಆಯಾ ಕಾಲಘಟ್ಟದಲ್ಲಿ ನಡಿಬೇಕಾಗ್ತದೆ. ಅದು ಅವರವರ ರಾಜಕೀಯ ಲಾಭದ ನಷ್ಟದ ಲೆಕ್ಕಾಚಾರವನ್ನ ಬಿಟ್ಟು ಸರ್ಕಾರ ಈ ಕೂಡಲೇ ಜಿಬಿಎ ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾವೆಲ್ಲರೂ ಒತ್ತಾಯ ಮಾಡ್ತೀವಿ.